ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಕಾಯಕಯೋಗಿ ನಡೆದಾಡುವ ದೇವರಿಗೆ ಇಂದು 117ನೇ ವರ್ಷದ ಜಯಂತ್ಯೋತ್ಸವ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಜಯಂತ್ಯೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗಿ. ಶಿವಕುಮಾರ ಸ್ವಾಮೀಜಿರವರ ಹುಟ್ಟುಹಬ್ಬ ನಮ್ಮ ನಾಡಿಗೆ ಹಬ್ಬ ಇದ್ದಂತೆ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮುಖೇನ 117ನೇ ಜಯಂತ್ಯೋತ್ಸವವನ್ನ ಆಚರಿಸಿದ ಭಕ್ತಾದಿಗಳು. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಕಾಯಕಯೋಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ 117ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಬಿಜೆಪಿ ಮುಖಂಡ ಪವನ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷದಂತೆ ಕೊರಟಗೆರೆಯಲ್ಲಿ ಸಮಸ್ತ ನಾಗರಿಕರ ಸಹಕಾರದಿಂದ ಸ್ವಾಮೀಜಿರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಹಾಗೆಯೇ ಇಂದು ಕೂಡ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ 117ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿ ಹಬ್ಬದ ರೀತಿ ಆಗಮಿಸಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಂತರ ಬಿಜೆಪಿ ಮಂಡಲ ಅಧ್ಯಕ್ಷರಾದ ದರ್ಶನ್ ರವರು ಮಾತನಾಡಿ, ನಮಗೆ ತಿಳಿದಿರುವ ಹಾಗೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ ಕೊಡುಗೆ ಏನೆಂಬುದು ನಮ್ಮ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ತಿಳಿದಿದೆ. ಸ್ವಾಮೀಜಿಗಳು ಎಂದರೆ ಹೇಗಿರಬೇಕು, ಮಠದಲ್ಲಿ ವಾಸಿಸುವ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ಆ ಮಕ್ಕಳಿಗೆ ಊಟದ ವ್ಯವಸ್ಥೆ, ಆ ಮಕ್ಕಳಿಗೆ ಬೇಕಾಗಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇಂದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇಲ್ಲಿ ವಿದ್ಯಾಭ್ಯಾಸದ ಮಾಡಿದ ಮಕ್ಕಳು ಉದ್ಯೋಗದಲ್ಲಿದ್ದಾರೆ. ಇದು ನಮ್ಮ ನಡೆದಾಡುವ ದೇವರ ಕೊಡುಗೆ ಎಂದು ತಿಳಿಸಿದರು. 117ನೇ ಒಂದು ಸಮಾವೇಶವನ್ನು ಇವತ್ತು ಇಲ್ಲಿ ಕೊರಟಗೆರೆ SSR ಸರ್ಕಲಲ್ಲಿ ಇಟ್ಕೊಂಡಿದ್ದೀವಿ. ಕಾರಣ ತಾಲೂಕು ಎಲ್ಲ ಭಕ್ತವೃಂದದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದೇ ಥರದಲ್ಲಿ ಇನ್ನು ಅತಿ ಹೆಚ್ಚು ಎಲ್ಲ ಭಾಗದಲ್ಲೂ ಆಗಲಿ, ಇದೇ ಥರ ಎಲ್ಲ ಸಹಕರಿಸಿ ಎಲ್ಲ ಸಮಾಜದ ಎಲ್ಲ ಬಾಂಧವರ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳನ್ನು ತಲುಪಿಸುತ್ತಾ ಈ ಒಂದೆರಡು ಮಾತನ್ನು ಮಾತಾಡ್ತಾ ಇದ್ದೀನಿ. ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಜಯಂತ್ಯೋತ್ಸವ ದಾಸೋಹ ದಿನವಾಗಿ ಕೊರಟಗೆರೆ ನಗರದಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪುಣ್ಯ, ಅವರ ಒಂದು ಜೀವಮಾನಾವಧಿಯಲ್ಲಿ ನಾವುಗಳೆಲ್ಲ ಅವರ ದರ್ಶನ ಪಡೆದಂಥದ್ದು ನಮ್ಮೆಲ್ಲರ ಪುಣ್ಯ. ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಏನು ನಮಗೆ ಮಾರ್ಗದರ್ಶನ ತೋರಿದ್ದಾರೆ, ತ್ರಿವಿಧ ದಾಸೋಹದ ಬಗ್ಗೆ, ಶಿಕ್ಷಣ ಆಗ್ಬೋದು, ಮಕ್ಕಳಿಗೆ, ಬಡಬಗ್ಗರಿಗೆ, ಎಲ್ಲರಿಗೂ ಸಾವಿರಾರು ಜನ ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇದು ಇವರ ಸ್ವಾಮೀಜಿಯವರ ಒಂದು ಆಶೀರ್ವಾದ ಎಲ್ಲರ ಮೇಲಿರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ರೂಪುಗೊಳ್ಳಿ ಅಂತೇಳಿ ಏಪ್ರಿಲ್ 1ನೇ ತಾರೀಕು ಇದಕ್ಕೆ ಒಂದು ಫೂಲ್ಸ್ ಡೇ ಅಂತ ಹೆಸರು ಹೇಳ್ತಾ ಇದ್ರು. ಇಂಥ ಫೂಲ್ಸ್ ಡೇನ ಮಹತ್ತರವಾದ ದಿನ, ದಾಸೋಹದ ದಿನ ಆಗಿ ಮಾಡೋದಕ್ಕೆ ಕಾರಣ ಸಿದ್ಧಗಂಗಾ ಮಠದ ಸ್ವಾಮಿಗಳು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ಅವರು ಬಸವಣ್ಣನವರ ಸಾಮಾಜಿಕ ತತ್ವವನ್ನು ಸಮಾಜಕ್ಕೆ ಹಂಚೋದಕ್ಕೆ ಅವರು ಇಡೀ ಜೀವಮಾನದಲ್ಲಿ ಅವರು ಪ್ರಯತ್ನ ಪಟ್ಟರು. ಏನು ಸಮಾಜ ಅಂತಂದರೆ, ಸಮಾಜ ಎಲ್ಲರೂ ಸುಖವಾಗಿರ್ಬೇಕು ಅಂತ, ಎಲ್ರಿಗೂ ವಿದ್ಯೆ ಬೇಕು, ಅನ್ನ ಬೇಕು, ಮತ್ತು ವಸತಿ ಬೇಕು ಅನ್ನೋ ವಿಚಾರ 12ನೇ ಶತಮಾನದಲ್ಲಿ, ಇವತ್ತಿನ ದಿವಸ ಈ ರಾಜಕಾರಣಿಗಳು ಏನು ಹೇಳ್ತಾರೆ ಅದನ್ನು 12ನೇ ಶತಮಾನದಲ್ಲಿ 800 ವರ್ಷದ ಹಿಂದುಗಡೆಯೇ ಬಸವಣ್ಣವ್ರು ಕಲ್ಪಿಸ್ಕೊಂಡಿದ್ರು. ಅದನ್ನು ಶಿವಕುಮಾರ ಸ್ವಾಮಿಗಳು ಅವರ ವ್ಯಾಪ್ತಿಯಲ್ಲಿ ಅದನ್ನು ಜಾರಿಗೆ ತರೋದಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟರು. ಇದರ ಫಲವಾಗಿ ಲಕ್ಷಾಂತರ ಜನ ಅವ್ರಿಗೆ ಆ ಕಡೆಯಿಂದ ಅನುಕೂಲ ಆಯಿತು, ವಿದ್ಯಾ ಕಲಿತರು. ಅದಕ್ಕಿಂತ ಹೆಚ್ಚಾಗಿ ಅವರಿಂದ ಪ್ರೇರಣೆ ಪಡೆದಿದ್ದು ಕೋಟಿ ಜನ ಪ್ರೇರಣೆ ಪಡೆದರು.
ನಾನು ಈ ಒಂದು ಟಿ ವಿ ಚಾನಲಲ್ಲಿ ನೋಡ್ತಿದ್ದಂಗೆ ನಮ್ಮ ಬಾಲಗಂಗಾಧರನಾಥ ಸ್ವಾಮಿಗಳು ಒಂದು ಇಂಟ್ರ್ಯೂನಲ್ಲಿ ನಾನು ನೋಡಿದ್ದೆ. ಇದಕ್ಕೆ ದಾಸೋಗದಕ್ಕೆ ಏನು ಕಾರಣ ಅಂದರೆ ಇದಕ್ಕೆಲ್ಲಕ್ಕೂ ಮೂಲ ಪ್ರೇರಣೆ ಸಿದ್ಧಗಂಗಾ ಮಠ. ಅಲ್ಲಿಂದ ನಾವು ಕಲ್ಪೆ ಹೊರತು ಮೂಲ ಸಿದ್ಧಗಂಗಾ ಮಠನೇ ಈ ವಿದ್ಯೆಗೆ ಮತ್ತು ದಾಸೋಹಕ್ಕೆ ಮತ್ತು ಸಮಾಜ ಸೇವೆಗೆ ಅವರಿಂದ ನಾವು ಕಲ್ತೀವಿ ಅಂತ ಹೇಳಿರೋಂಥ ಇವತ್ತು ನೀವು ನಿಮ್ಮ ಹತ್ರ ರೆಕಾರ್ಡ್ ಇದ್ರೆ ಬೇಕಾದ್ರೆ ನೋಡ್ಬೋದು. ಅಂಥ ಸ್ವಾಮಿಗಳ ಒಂದು ನೆನಪು ಸದಾ ಇರಲಿ. ಏನು ನಾವು ಅವರ ತತ್ವ ಇದೆಯಲ್ಲ, ಅದು ತತ್ವ ಯಾವಾಗಲೂ ಅದು ಜೀವಂತವಾಗಿರಲಿ ಅಂತ ಮರೆತು ಬಿಡ್ತೀವಿ ನಾವು. ಜನ ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಮರೆತು ಬಿಡ್ತೀವಿ. ಅದು ಮರೆಯೋದು ಬೇಡ, ನೆನಪು ಮಾಡಿಕೊಟ್ಟು ಅದನ್ನು ಯಾವಾಗಲೂ ಜನಜೀವನದಲ್ಲಿ ಇರಂಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರತಿ ವರ್ಷ ಒಂದು ಕಾರ್ಯಕ್ರಮನ ಅವರ ಹೆಸರಲ್ಲಿ ಮಾಡಿ ಈ ದಾಸೋಹನ ಅಂದರೆ ಹಂಚಿ ತಿನ್ನುವುದು ಅಂದರೆ ಡಿಸ್ಟ್ರಿಬ್ಯೂಷನ್ ಅಂತಾರಲ್ವ, ಅದನ್ನು ಬೆಳೆದಿದ್ದನ್ನು ಬೆಳೆಸಿದ್ದನ್ನು ಬೇರೆಯವ್ರಿಗೆ ಕೊಟ್ಟು, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟು, ಇರ್ತಕ್ಕಂಥವ್ರಿಗೆ ಕೊಟ್ಟು ತಿಂದು ಇಡೀ ಪ್ರಪಂಚವನ್ನು, ಇಡೀ ಸಮಾಜವನ್ನು ಸುಖವಾಗಿಡೋದು, ಆನಂದವಾಗಿಡೋದು ಇದು ಮೂಲ ಕಾರಣ. ಇದನ್ನು ಈ ದಿವಸ ನೆನಪಿಗೋಸ್ಕರ ಪ್ರತಿ ವರ್ಷ ಮಾಡ್ತೀವಿ. ಈ ಸರ್ಕಾರ ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಸೇರಿ, ಇದು ಇಡೀ ಕೊರಟಗೆರೆಯ ಜನತೆಯ ಪರವಾಗಿ ಮಾಡಿದ್ದೀವಿ ಅಂತ ನಾನು ಹೇಳ್ಬೇಕಾಗ್ತದೆ. ಇದು ಒಬ್ಬರಲ್ಲ ಇಬ್ಬರಲ್ಲ, ಯಾರ ಹೆಸರು ಹೇಳಬೇಕಾಗಿದೆ. ಮತ್ತೋರ್ವ ಭಕ್ತೆ ಸುಶೀಲಮ್ಮ ಮಾತನಾಡಿ, ಮಠಕ್ಕೆ ಪ್ರತಿದಿನ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ಬೆಳಗಿಂದ ರಾತ್ರಿಯ ತನಕ ಊಟದ ವ್ಯವಸ್ಥೆ ಮಠದಲ್ಲಿ ಇಂದಿಗೂ ಹಚ್ಚಿರುವ ಹೊಲೆ ಆರಿಲ್ಲ. ಪ್ರತಿದಿನ ದಾಸೋಹ ನಡೆಯುತ್ತಲೇ ಇರುತ್ತದೆ. ಅಂತಹ ದೈವ ಪುರುಷರು ನಮ್ಮ ಜಿಲ್ಲೆಯಲ್ಲಿ ಇದ್ದರು ಎನ್ನುವುದೇ ನಮ್ಮ ಪುಣ್ಯ. ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕು ಎಂದು ತಿಳಿಸಿದರು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಎಲ್ಲ ವಸ್ತುಗಳು ಎಲ್ಲ ಜಾತಿ ಕೂಡ ಏನು ನೋಡಿಲ್ಲ. ಎಲ್ಲ ವಿದ್ಯಾಭ್ಯಾಸನೇ ಮಾಡಬೇಕು ಅಂತ ಅದೇ ಥರ ಅವರೊಬ್ಬರು ಈಗಿನ ಯೋಗಿಗಳೆಲ್ಲ ಮಾಡಬೇಕು. ಯಾರು ಅವರಷ್ಟು ಮಾಡೋ ಒಬ್ಬರು ಇಲ್ಲ. ಎಲ್ಲರೂ ದೇವರನ್ನೇ ನಾವು ನೆಚ್ಕೊಂಡಿದ್ದೀವಿ. ಅವ್ರನ್ನೇ ತುಂಬ ಸಂತೋಷ ಆಗಿದೆ. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಾದ ಪಾರ್ವತಯ್ಯ, ಪವನ್ ಕುಮಾರ್, ಪ್ರದೀಪ್ ಕುಮಾರ್, ಹೊಳವನಹಳ್ಳಿ, ಚೇತನ, ಆರಾಧ್ಯ, ಸಿದ್ದರಾಜು, ನಂಜುಂಡಯ್ಯ, ಸುಶೀಲಮ್ಮ, ಸಿದ್ದಮಲ್ಲಪ್ಪ, ಕಾಮರಾಜು, ಲಕ್ಷ್ಮೀಶ್, ಜೆಡಿಎಸ್ ಯು ಅಧ್ಯಕ್ಷರಾದ ಕೌಶಿಕ್, ರಮೇಶ್ ಹಾಗೂ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನ್ಯೂಸ್ ಕರ್ನಾಟಕ 1 ವರದಿ, ಮುತ್ತುರಾಜ್, ಕೊರಟಗೆರೆ.